ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮಿಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಕಾಮ್ಯಕ ವನದಲ್ಲಿ ಪಾಂಡವರು ವನವಾಸ ನಡೆಸ್ತಾ ಇರುವಾಗ ಜಯದ್ರಥನು ಅಕ್ರಮ ಪ್ರವೇಶ ಮಾಡಿ ಪಾಂಡವರು ಇಲ್ಲದಿದ್ದಾಗ ದ್ರೌಪದಿಯ ಹರಣದ ಕೆಟ್ಟ ಸಾಹಸ ಮಾಡಿದಾಗ ಭೀಮಾರ್ಜುನರು ಬೆನ್ನಟ್ಟಿಕೊಂಡು ಅವನು ಸರಿಯಾಗಿ ನಿಗ್ರಹಿಸಿ ಅವನಿಗೆ ತಕ್ಕ ಶಿಕ್ಷೆಯನ್ನು ನೀಡಿದರು. ಭಾರಿ ಅವಮಾನವಾಯಿತು. ಅವನು ಅಲ್ಲಿಂದ ತಲೆ ತಗ್ಗಿಸಿಕೊಂಡು ಹೋದ. ಪಾಂಡವರಿಗೆ ಇಂಥ ಘಟನೆಗಳಿಂದ ತುಂಬ ಬೇಸರ. ಇಂಥ ಅನೇಕ ಥರದ ಅನಾವಶ್ಯಕ ಘಟನೆಗಳು, ವಿಷಾದದ ಘಟನೆ, ದ್ರೌಪದಿ ಮೇಲೆ ಮೇಲಿಂದ ಮೇಲೆ ಮತ್ತು ಆಕ್ರಮಣ, ಆ ಜಯದ್ರಥನ ಕೆಟ್ಟ ಪ್ರವೃತ್ತಿ, ದುರ್ಯೋಧನ ಬಂದು ಮಾಡಿದ ಒಂದು ಅವ್ಯವಹಾರ, ಅದರಿಂದ ಅವನು ಕೂಡ ಪೆಟ್ಟು ತಿಂದು ಹೋದ. ಇದೆಲ್ಲ ಘಟನೆಯಿಂದ ಬೇಸತ್ತು ಪುನಃ ನಾನು ದ್ವೈತವನಕ್ಕೆ ಹೋಗೋಣ ಅಂತ ಅಲ್ಲಿಂದ ಮೊದಲಿದ್ದ ದ್ವೈತವನಕ್ಕೇನೆ ಪಾಂಡವರು ಪ್ರವೇಶ ಮಾಡಿ ಅಲ್ಲಿಯೇ ಶಾಂತ ರೀತಿಯಿಂದ ಕಾಲಹರಣ ಮಾಡ್ತಾಯಿದ್ದರು. ಅಲ್ಲಿಯೂ ಕೂಡ ಒಂದು ದುರ್ಘಟನೆ ನಡೆಯಿತು. ಕಾಮ್ಯಕ ವನದಿಂದ ದ್ವೈತವನಕ್ಕೆ ಬಂದರೂ ಪಾಂಡವರ ಮೇಲೆ ಒಂದರ ಮೇಲೆ ಒಂದು ಪರೀಕ್ಷೆ, ಅವರ ಬೇರೆ ಬೇರೆ ಆಪತ್ತುಗಳು, ಅದನ್ನು ಅವರು ಕಾಡ್ತಾ ಇದೆ ಪಾಂಡವರಿಗೆ. ಎಲ್ಲ ಭಗವಂತನ ಸಂಕಲ್ಪ, ಅವರ ಪರೀಕ್ಷೆ, ಅವರ ಸತ್ವ ಪರೀಕ್ಷೆ. ಎಷ್ಟು ಕಷ್ಟಗಳು ಬಂದರೂ ಭಗವಂತನ ಅನುಗ್ರಹದಿಂದ ಅದನ್ನು ಎದುರಿಸುವಂಥ ಅವರ ಶಕ್ತಿ ಅದು ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಮೇಲಿಂದ ಮೇಲೆ ಪಾಂಡವರಿಗೆ ಆಪತ್ತುಗಳು. ಅವರ ಪುರೋಹಿತರು ಧೌಮ್ಯಾಚಾರ್ಯರು ಅವರ ಯಜ್ಞದಲ್ಲಿ ಯಜ್ಞಾಗ್ನಿಯನ್ನು ಪಡೆಯಬೇಕಾಗಿದ್ದರೆ ಅರಣಿ ಮಂಥನ ಮಾಡಬೇಕು. ಅರಣ್ಯೋ ನಿಮಿತೋ ಜಾತಭೇದ. ಅರಣಿ ಮಂಥನದ ಬಗ್ಗೆ ಉಪನಿಷತ್ತು ಹೇಳ್ತಾ ಇದೆ. ನಮ್ಮ ಗುರು ಶಿಷ್ಯರ ಪರಸ್ಪರ ಸಂಬಂಧದಿಂದ ಜ್ಞಾನ ಬರಬೇಕು. ಗುರು ಶಿಷ್ಯರು ಚರ್ಚೆ ಸಂವಾದ ಮಾಡಿದಾಗ ಅವರ ಆ ಚರ್ಚೆ ಸಂವಾದದಿಂದ ಜ್ಞಾನ ಬೆಳೀತದೆ. ಯಾಕೆ ದೃಷ್ಟಾಂತ ಅರಣ್ಯೋ ನಿಹಿತೋ ಜಾತವೇದ. ಅರಣ್ಯ ಮಂಥನ ಮಾಡಿದರೆ ಅರಣ್ಯ ಮಂಥನದಿಂದ ಅಗ್ನಿ ಪ್ರಕಟ ಆಗ್ತದೆ. ಗುರು ಶಿಷ್ಯರ ಸಂವಾದ ಚರ್ಚೆ ಅರಣಿ ಮಂಥನದಾಗಿ. ಆ ಸಂಘರ್ಷದಿಂದ ಅರಣಿ ಎರಡು ಮರಗಳ ಸಂಘರ್ಷದಿಂದ ಅಲ್ಲಿ ದಿವ್ಯವಾದ ಪವಿತ್ರವಾದ ಅಗ್ನಿ ಪ್ರಕಟವಾಗುವಂತೆ ಗುರು ಶಿಷ್ಯರ ಚರ್ಚೆಯಿಂದ, ವಿಚಾರ ಮಂಥನದಿಂದ ತತ್ವಜ್ಞಾನದ ಅಗ್ನಿ ಪ್ರಕಟವಾಗ್ತದೆ ಎಂಬುದಾಗಿ ವರ್ಣಿಸಿದ್ದಾರೆ ಉಪನಿಷತ್ತು. ಆ ಯಜ್ಞದ ಅಗ್ನಿ ಬೇರೆ ಬೆಂಕಿ ಕಡ್ಡಿಯಿಂದಾಗಲಿ ಬೇರೆ ಒಲೆಯಿಂದಾಗಲಿ ಅಲ್ಲ, ಅರಣ್ಯ ಮಂಥನದಿಂದ ಪವಿತ್ರವಾದ ಅಗ್ನಿಯನ್ನು ಪಡೆದು ಅದರಿಂದ ಹೋಮ ಆಹುತಿ ಎಲ್ಲ ಕೊಡಬೇಕು. ಧೌಮ್ಯಾಚಾರ್ಯರ ಆ ಅರಣಿ ಒಂದು ಮರದ ಕೊಂಬೆಗೆ ಹಾಕಿಟ್ಟಿದ್ದರು. ಒಂದು ಜಿಂಕೆ ಬಂದು ಅದು ತನ್ನ ಕೂಡಿನಿಂದ ಮರವನ್ನು ಹಾಗೆ ತಿಕ್ಕಿದಾಗ ಆ ಕೂಡುಗಳಲ್ಲಿ ಅರಣಿ ಸಿಕ್ಕಿ ಹೋಯಿತು. ಜಿಂಕೆ ಹೋಯಿತು, ಅದರ ಜೊತೆಗೆ ಅರಣ್ಯ ಕೂಡ ಹೋಯಿತು. ನಿತ್ಯ ಅರಣ್ಯ ಮಥನ ಮಾಡಿ ಯಜ್ಞಾಗ್ನಿಯನ್ನು ಆ ಧೂಮ್ಯರು ಪಡೆಯಬೇಕು. ಆ ಮರವನ್ನು ಆ ಜಿಂಕೆ ತಿಕ್ಕಿದಾಗ ಅದರ ಕೋಡಿನಲ್ಲಿ ಅರಣಿ ಸೇರಿಕೊಂಡು ಜಿಂಕೆ ಹೊರಟು ಹೋಯಿತು, ಅರಣ್ಯ ಹೋಯಿತು. ಧೂಮ್ಯಾಚಾರ್ಯರು ಪಾಂಡವರ ಬಳಿಗೆ ಬಂದು, ನನ್ನ ಯಜ್ಞಾಗ್ನಿಗೆ ಕಾರಣವಾದ ಅರಣಿ ಜಿಂಕೆಯ ಕೋಡಿಗೆ ಸಿಕ್ಕಿ ಹೋಗಿದೆ, ಹೇಗಾದರೂ ಮಾಡಿ ಅದನ್ನು ತರಬೇಕು ಅಂತ ಕೇಳಿಕೊಂಡರು.
ಆ ಧೌಮ್ಯಾಚಾರ್ಯ ಮೇಲೆ ಅವರಿಗೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ. ಅದಕ್ಕಾಗಿ ಆ ಜಿಂಕೆ ಏನು ದೊಡ್ಡ ವಿಷಯವಲ್ಲ, ಅವರಿಗೆ ಜಿಂಕೆಯನ್ನು ಹಿಡಿಯುವುದು ದೊಡ್ಡ ವಿಷಯವೇ ಅಲ್ಲ. ಬಾಣಪ್ರಯೋಗ ಮಾಡಿ ಅದನ್ನು ಹಿಡಿಯಬಹುದು. ಆ ರೀತಿ ಜಿಂಕೆಯ ಬೆನ್ನಟ್ಟಿಕೊಂಡು ಹೋದರು. ಆದರೆ ಅದು ವಿಚಿತ್ರವಾದ ಜಿಂಕೆ, ಅವ ಕೈಗೆ ಸಿಗಲೇ ಇಲ್ಲ. ಎಷ್ಟು ಬೇಗದಿಂದ ಓಡಿದರೂ, ಎಷ್ಟು ಬಾಣ ಪ್ರಯೋಗ ಮಾಡಿದರೂ ಆ ಜಿಂಕೆಗೆ ಗುರಿ ಇಟ್ಟು ಅರ್ಜುನಿಗೂ ಬಾಣ ಪ್ರಯೋಗ ಮಾಡಲು ಸಾಧ್ಯ ಆಗಿದೆ. ಆ ಜಿಂಕೆ ಓಡಿ ಕಣ್ಣಿಗೆ ಕಾಣಿಸಲೇ ಇಲ್ಲ. ಭಾರಿ ದೂರ ಓಡಿದರು, ಜಿಂಕೆಯನ್ನು ಬೆನ್ನಟ್ಟಿದರು. ಅರ್ಜುನ ಬಾಣ ಪ್ರಯೋಗ ಮಾಡಿದ, ಏನು ಮಾಡಿದರೂ ಜಿಂಕೆಯ ಬೆನ್ನಟ್ಟಲಿಕ್ಕೂ ಸಾಧ್ಯ ಆಗಲಿಲ್ಲ, ಹಿಡಿಯಲಿಕ್ಕೂ ಸಾಧ್ಯ ಆಗಲಿಲ್ಲ. ಅದು ಕಣ್ಣಿಗೆ ಕಾಣದೆ ಎಲ್ಲಿಯೋ ಹೋಗಿದೆ, ಭಾಳ ದೂರ ಹೋಗಿದೆ, ಕಣ್ಣಿಗೆ ಕಾಣಿಸುವುದೇ ಇಲ್ಲ, ಅದೃಶ್ಯವಾಗಿದೆ. ಭಾಳ ಓಡಿ ಓಡಿ ಸಾಕಾಗಿದೆ, ಭಾಳ ಬಿಸಿಲು. ಜಿಂಕೆ ಸಿಕ್ಕಿ ಇಷ್ಟು ಓಡಿಯೂ ಕೂಡ ಪ್ರಯೋಜನವಾಗಲಿಲ್ಲ, ಜಿಂಕೆ ಸಿಗಲಿಲ್ಲ. ದ್ರೋಣಾಚಾರ್ಯರಿಗೆ ಅರಣ್ಯನ್ನು ವಾಪಸ್ ಕೊಡುವುದು ಹೇಗೆ? ಆಗ ಧರ್ಮರಾಜ ಎಲ್ಲ ಒಂದು ಕಡೆ ಕುಳಿತರು, ಅರ್ಜುನ ಭೀಮ ಎಲ್ಲ ಕುಳಿತರು. ಆಗ ನಕುಲ ಹೇಳ್ತಾ ಇದ್ದಾನೆ, ಏನು ನಾವು ಇಷ್ಟು ಮೇಲಿಂದ ಮೇಲೆ ಆಪತ್ತು ಬರ್ತಾ ಇದೆ, ನಾಸ್ಮಿನ್ ಕುಲೇ ಜಾತು ಮಮಧ್ಯ ಧರ್ಮ, ನಮ್ಮ ಕುಲದಲ್ಲಿ ಧರ್ಮದ ಭಂಗ ಆಗಲಿಲ್ಲ, ಧರ್ಮದ ಹಾನಿಯ ಕೆಲಸ ನಮ್ಮಿಂದ ಯಾರಿಂದಲೂ ಆಗಿಲ್ಲ. ಆಲಸ್ಯದಿಂದ ನಾವು ಮಾಡತಕ್ಕಂಥ ಕಾರ್ಯದಲ್ಲಿ ಲೋಪ ಮಾಡಿಲ್ಲ. ಆಲಸ್ಯ ಜಾಡ್ಯ, ಅದರಿಂದ ಕ್ರಿಯಾಲೋಪ ಆಗಿಲ್ಲ, ಧರ್ಮ ಬಿಟ್ಟಿಲ್ಲ. ಯಾರಾದರೂ ಕೇಳಿದರೆ, ಪ್ರಾರ್ಥನೆ ಮಾಡಿದರೆ ಅವರಿಗೆ ಸರಿಯಾದ ಉತ್ತರ ಕೊಟ್ಟು ಸಮಾಧಾನ ಮಾಡಿದ್ದೇವೆ. ಯಾರನ್ನೂ ನಿರಾಶೆಗೊಳಿಸಲಿಲ್ಲ. ಕೇಳಿದಾಗ ಗಮನವೇ ಕೊಡದೆ ಹೋಗೋದುಂಟು. ಅವರಿಗೆ ಸರಿಯಾದ ಪ್ರತಿಕ್ರಿಯೆ ಕೊಟ್ಟು ಅವರು ನಿರಾಶರಾಗದಂತೆ ಅವರು ಕೊಡಬೇಕಾದ್ದನ್ನು ಕೊಟ್ಟಿದ್ದೇವೆ. ಅಭ್ಯರ್ಥಿಗಳಿಗೆ, ಬೇಡುವವರಿಗೆ, ಬಡವರಿಗೆ, ದೀನರಿಗೆ ಅವರ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸಿ ಅವರಿಗೆಲ್ಲ ನಾವು ಮಾಡಬೇಕಾದ ಸಹಾಯ ಮಾಡಿದ್ದೇವೆ. ಧರ್ಮಲೋಪ ಮಾಡಿಲ್ಲ, ಮಾಡಬೇಕಾದ ಕ್ರಿಯಾದಲ್ಲಿ ಜಾಡ್ಯ ಆಲಸ್ಯ ತೋರಿಸಿಲ್ಲ. ಇಷ್ಟಿದ್ದರೂ ಕೂಡ ನಮಗೆ ಇಂತಿಂಥ ಆಪತ್ತುಗಳು ಮೇಲಿನ ಮೇಲೆ ಬರ್ತಾ ಇದೆ. ಜಿಂಕೆಯಲ್ಲಿ ಹಿಡಿಲಿಕ್ಕೆ ಆಗಲಿಲ್ಲ, ಅರಣ್ಯನ್ನು ಪುನಃ ಧೌಮ್ಯಾಚಾರ್ಯ ಕೊಡಲಿಕ್ಕೆ ಆಗಲಿಲ್ಲ, ಶ್ರಮ ಪಡ್ತಾ ಇದ್ದೇವೆ, ಆಯಾಸ ಆಗಿದೆ ಎಂಬುದಾಗಿ ಆಯಾಸದಲ್ಲಿ ಎಲ್ಲರಿಗೂ ಕೂಡ ಬೇಸರ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಧರ್ಮರಾಜ ಹೇಳ್ತಾ ಇದ್ದಾನೆ, ನಾಪದಾಮಸ್ತಿ ಮರ್ಯಾದ, ನಮ್ಮ ಆಪತ್ತಿಗೆ ಒಂದು ಮಿತಿಯೇ ಇಲ್ಲ, ಮೇಲಿನ ಮೇಲೆ ಆಪತ್ತು. ಏನು ಕಾರಣ? ನಮಗೇನು ಅನ್ಯಾಯ ಆಗಿಲ್ಲ, ಯಾವ ಧರ್ಮಲೋಪ ಆಗಿಲ್ಲ. ನನಿಮಿತ್ತಂ ನ ಕಾರಣ, ಯಾವ ಕಾರಣ ಇಲ್ಲ. ಮೇಲಿಂದ ಮೇಲೆ ಆಪತ್ತುಗಳ ಮೇಲೆ ಸಮುದ್ರದಲ್ಲಿ ಅಲೆಗಳು ಬಂದಂತೆ ಬರ್ತಾ ಇದೆ. ಏನು ಕಾರಣ? ಈ ಜನ್ಮದಲ್ಲ, ಹಿಂದೆ ಜನ್ಮದ ಪಾಪದ ಫಲ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಧರ್ಮರಾಜನು ಅಷ್ಟು ನಿರಾಶನಾಗಿ ಮಾತಾಡ್ತಾ ಇದ್ದಾನೆ. ಭೀಮಸೇನ ಹೇಳ್ತಾನೆ, ಇದು ನಮ್ಮದೇ ತಪ್ಪು, ನಾವು ಈ ಜನ್ಮದ ಮಾಡಿದ ತಪ್ಪಿಗೆ ಫಲ. ನಾವು ಆ ಪತ್ನಿ ದ್ರೌಪದಿ, ಅವಳ ಬಗ್ಗೆ ನಮಗೆ ಜವಾಬ್ದಾರಿ ಇದೆ. ಆದರೆ ಯಾವಾಗ ಬಲಾತ್ಕಾರದಿಂದ ದ್ರೌಪದಿಯನ್ನು ಇಳಿದು ತಂದಾಗ ನಾವು ಸುಮ್ಮನೆ ಕೂತಿದ್ದೆವು ಪ್ರೇಕ್ಷಕರಾಗಿ. ಪ್ರತಿಭಟಿಸಬೇಕಿತ್ತು, ಆ ದುಷ್ಟ ನಿಗ್ರಹ ಮಾಡಬೇಕಿತ್ತು, ಮಾಡಿಲ್ಲ. ಅದರ ಫಲ ಇದು, ಪೂರ್ವಕರ್ಮದ ಫಲ ಅಲ್ಲ. ಈ ಜನ್ಮದಲ್ಲಿ ನಾವು ಏನು ನಮ್ಮ ಕರ್ತವ್ಯದಲ್ಲಿ ಕರ್ತವ್ಯ ಭ್ರಷ್ಟರಾಗಿದ್ದೀವಿ. ಮಾಡಬೇಕಾದ ಕರ್ತವ್ಯ, ನಮ್ಮ ಜವಾಬ್ದಾರಿ ಅದನ್ನು ನಡೆಸಿಲ್ಲ. ಒಬ್ಬ ನಮ್ಮ ಪತ್ನಿಯ ಮೇಲೆ ಆಕ್ರಮಣ ನಡೆಸಿದಾಗ ಪ್ರತಿಭಟನೆ ಮಾಡಬೇಕಿತ್ತು, ಏನು ಮಾಡಲಿ, ಸುಮ್ಮನೆ ಕುಳಿಸಿವು. ದೊಡ್ಡ ತಪ್ಪಿದು, ಇದರ ಫಲ ಇದು ಅಂತ ಭೀಮಸೇನ ಎಲ್ಲರೂ ಅದನ್ನೇ ಅನುಮೋದನೆ ಮಾಡ್ತಾರೆ. ಆ ಕರ್ಣ ಎಂಥ ಕೆಟ್ಟ ಮಾತಾಡಿದ, ಅವನಿಗೆ ಕರ್ಣನ ಮೇಲೆ ದೃಷ್ಟಿ, ಅರ್ಜುನನಿಗೆ. ಅವನನ್ನು ನಾವು ಕ್ಷಮಿಸಿದೆವು, ಸುಮ್ಮನೆ ಪ್ರತೀಕಾರ ಮಾಡಲಿಲ್ಲ. ಸಹದೇವ ಹೇಳಿದ, ಆ ಶಕುನಿ ಎಂಥ ಕುತಂತ್ರ ಮಾಡಿದ, ಅವನಲ್ಲಿ ಕೊಂದು ಬಿಡಬೇಕಿತ್ತು. ಸಹದೇವ ಶಕುನಿಯ ಮೇಲೆ, ಅರ್ಜುನ ಕರ್ಣನ ಮೇಲೆ, ಭೀಮಸೇನ ದುರ್ಯೋಧನನ ಮೇಲೆ. ಇವರು ಇಷ್ಟು ದುಷ್ಟತನ ಮಾಡಿದಾಗಲೂ ನಾವೇನು ಮಾಡಿದೆ, ಸುಮ್ಮನೆ ಕುಳಿತಿದ್ದೇವೆ. ಇದೇ ತಪ್ಪು. ಅದರ ಫಲವನ್ನು ಮೇಲಿಂದ ಮೇಲೆ ನಾವು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದರು. ಆಗ ಧರ್ಮರಾಜನು ಬೇಸತ್ತು, ಬಹಳ ಶ್ರಮ ಆಗಿದೆ, ನೀರು ಕುಡಿಬೇಕಾಗಿದೆ,
ನಕುಲನ ಹತ್ರ ಆ ಮರದ ಮೇಲೆ ಏರು, ಮರದ ಮೇಲೆ ಏರಿ ಎಲ್ಲಿಯಾದರೂ ದೂರದಲ್ಲಿ ಸರೋವರವೋ ನೀರಿನ ಪ್ರದೇಶ ಇದ್ದರೆ ಹೋಗಿ ನೀರು ಕುಡಿಯೋಣ. ಅದಕ್ಕೆ ಮರದ ಮೇಲೆ ಏರಿ ಎಲ್ಲಿ ನೀರಿದೆ, ಎಲ್ಲಿಯಾದರೂ ಸಮೀಪದಲ್ಲಿ ನೀರು ಉಂಟೋ ಸ್ವಲ್ಪ ನೋಡು, ಸಾಕಾಗಿದೆ, ಆಯಾಸ ಆಗಿದೆ, ಮೊದಲು ನೀರು ಕುಡಿಯೋಣ, ಮತ್ತೆಲ್ಲ ವಿಚಾರ ಮಾಡೋಣ ಎಂಬುದಾಗಿ ಧರ್ಮರಾಜ ಹೇಳಿದ. ನಕುಲ ಮರದ ಮೇಲೆ ಹೇಳಿದ. ಸಮೀಪದಲ್ಲಿ ಒಂದು ಸರೋವರ ಇದ್ದ ಕಾಣಿಸ್ತಾ ಇದೆ. ಪಕ್ಷಿಗಳ ಧ್ವನಿ ಅವುಗಳೆಲ್ಲ ಹಾರ್ತಾ ಇವೆ, ಎಲ್ಲ ಮರಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿವೆ. ಆ ಸನ್ನಿವೇಶ ನೋಡಿದಾಗ ಅಲ್ಲಿ ಒಂದು ಜಲಾಶಯ, ಸರೋವರ ಇರಲೇಬೇಕು. ಸರೋವರದ ಚಿಹ್ನೆ ಕಾಣಿಸ್ತಾ ಇದೆ. ಹಕ್ಕಿಗಳ ಹಾರಾಟ, ಅವುಗಳ ಚಿಲಿಪಿಲಿ ಶಬ್ದ, ಮತ್ತು ಒಳ್ಳೆಯ ರೀತಿಯಿಂದ ಮರಗಳು ಗಿಡಗಳು ಚೆನ್ನಾಗಿ ಬೆಳೆದಿವೆ. ಆದ್ದರಿಂದ ಅಲ್ಲಿ ದೊಡ್ಡ ಸರೋವರ ಇರಬಹುದು. ಹಾಗಾದರೆ ಅಲ್ಲಿ ಹೋಗಿ ನಮಗೆಲ್ಲರಿಗೂ ಸ್ವಲ್ಪ ನೀರು ತಾ ಎಂಬುದಾಗಿ ಧರ್ಮರಾಜ ನಕುಲನಿಗೆ ಆಜ್ಞೆ ಮಾಡ್ತಾರೆ. ನಕುಲ ಅಲ್ಲಿಗೆ ಹೋಗ್ತಾರೆ. ಇದು ಆ ಪ್ರದೇಶ ಈಗ ಪಾಕಿಸ್ತಾನದಲ್ಲಿದೆ. ಯಾವ ಸರೋವರದ ಬಳಿಯಲ್ಲಿ ಅವರೆಲ್ಲ ಶ್ರಮಪಟ್ಟು ಆಯಾಸಪಟ್ಟಿದ್ದರೂ ಆ ಸರೋವರದ ಬಳಿಗೆ ವಿಶಾಲವಾದ ಸರೋವರ ಈಗಲೂ ಅದಿದೆ. ನಮ್ಮ ಭಾರತದಲ್ಲಿ ಇಲ್ಲ, ಅದು ಪಾಕಿಸ್ತಾನಕ್ಕೆ ಸೇರಿದೆ. ಪಾಕಿಸ್ತಾನದಲ್ಲಿ ಆ ಸರೋವರ ಇದೆ. ಪರ್ಮಿಷನ್ ತಗೊಂಡು ಈಗಲೂ ನಮಗೆ ಹೋಗಲಿಕ್ಕೆ ಅವಕಾಶ ಇದೆ. ಅಂಥದ್ದೊಂದು ಸರೋವರ ಪಂಜಾಬ್ ಪ್ರದೇಶದಲ್ಲಿ, ಪಾಕಿಸ್ತಾನದಲ್ಲಿ ಆ ಸರೋವರ ಇದೆ. ನಕುಲ ಹೋದ. ಬಹಳ ಆಯಾಸ ಆಗಿತ್ತು. ತಾನು ನೀರು ಕುಡಿದು ಮತ್ತು ನೀರನ್ನು ಪಾಂಡವರ ಬಳಿಗೆ ತೆಗೆದುಕೊಂಡು ಹೋಗೋಣ ಅಂತ ಬಂದರೆ ಒಂದು ಅಶರೀರವಾಣಿ ಅಂತ ಶಬ್ದ ಕೇಳಿತು. ಒಂದು ಪಕ್ಷಿ, ಬಕಪಕ್ಷಿ ಹೇಳ್ತಾ ಇದೆ, ಮಾತಾತ ಸಾಕಸಂ ಕಾರ್ಷಿಹಿ ಮಮ ಪೂರ್ವ ಪರಿಗ್ರಹ. ನೀರು ಮುಟ್ಟಬೇಡ, ನನ್ನ ಪರ್ಮಿಷನ್ ಇಲ್ಲದೆ ನೀರು ಮುಟ್ಟುವ ಸಾಹಸ ಕೇಳಬೇಡ, ಇದು ನನ್ನ ಅಧೀನ, ನಾನಿದಕ್ಕೆ ಯಜಮಾನ. ಪ್ರಶ್ನಾನುಕ್ತವಾದು ಮಾದರಿಯ ತತಪ್ಯವ. ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರು ಕೊಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನನ್ನ ಅಧಿಕಾರಕ್ಕೆ ಒಳಪಟ್ಟ ಈ ನೀರಿನ ಮೇಲೆ ನೀನು ಆಕ್ರಮಣ ಅದನ್ನು ಸ್ವೀಕಾರ ಮಾಡಬಾರ್ದು. ಈ ಅಧಿಕಾರ ಇಲ್ಲ, ಹಕ್ಕಿಲ್ಲ, ತಡೆ ಎಂಬುದಾಗಿ ಮಾತು ಕೇಳಿತು. ಯಕ್ಷ ಮಾತು, ಮಗದ ಪಕ್ಷಿ ರೂಪದಲ್ಲಿದ್ದಾನೆ. ಇದಕ್ಕೆಲ್ಲ ಏನು ಬೆಲೆ ಕೊಡೋದು ಅಂತೇಳಿ ಮಹಾವೀರರು, ಅವರಿಗೆ ಇದಕ್ಕೆಲ್ಲ ಮಾತು ಇಲ್ಲ. ನಕುಲ ಅನಾದರ್ತ್ಯತು ತದ್ವಾಕ್ಯಂ ನಕುಲ ಸುಪಿಪಾಸಿತ. ಭಾರೀ ನೀರಡಿಕೆ ಆಗಿದೆ, ಆ ಪ್ರಶ್ನೆಯ ಉತ್ತರದಕ್ಕೆಲ್ಲ ಸಮಯ ಇಲ್ಲ ಅಂತ ಹೇಳಿದ. ಅಪಿಬತ್ ಶೀತಲಂ ತೋಯಂ, ನೀರು ಕುಡಿದ ಅಲ್ಲಿಯೇ ಬಿದ್ದು ಬಿಟ್ಟ. ಅವನು ಪ್ರಾಣ ಹೋದಂತೆ ಆಯಿತು, ಎಚ್ಚರವೇ ಇಲ್ಲ. ನಕುಲ ಬಿದ್ದ. ಆಮೇಲೆ ಧರ್ಮರಾಜ ಕಾದ, ನಕುಲ ಬರಲೇ ಇಲ್ಲ. ಮತ್ತೆ ಸಹದೇವನನ್ನು ಕಳಿಸಿದ. ನಕುಲ ಬರಲೇ ಇಲ್ಲ, ಏನಾಯಿತು ನೋಡಿಕೊಂಡು ಬಾ ಎಂಬುದಾಗಿ ಸಹದೇವ ಹೋದ. ಅವನಿಗೂ ಕೂಡ ಇದೇ ಮಾತು, ಮಾತಾತ ಸಾಹಸಂಕಾರಿ, ಮುಟ್ಟಬೇಡ, ನೀರು ಮುಟ್ಟಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನೀರು ಕುಡಿಯಬಹುದು, ಇದೇ ಮಾತು. ಅವನು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಅವನು ಕೂಡ ಬಿದ್ದ. ನಕುಲ ಬಿದ್ದ, ಸಹದೇವ ಬಿದ್ದ. ಆಮೇಲೆ ಅರ್ಜುನನ್ನೇ ಕಳಿಸಿದ. ಅರ್ಜುನ ನೋಡಿದ. ಅವನ ಅರಣ್ಯಕ್ಕೆ ಹೋದ. ಅಲ್ಲಿ ನೀರು ಕುಡಿಯಲಿಕ್ಕೆ ಅವನು ನೋಡ್ತಾನೆ, ಎಲ್ಲ ಬಿದ್ದಿದ್ದಾರೆ. ನಕುಲ ಬಿದ್ದಿದ್ದಾನೆ, ಸಹದೇವ ಬಿದ್ದಿದ್ದಾನೆ. ಗಾಬರಿ ಆಯಿತು. ಆದರೂ ನೀರು ಕುಡಿಯೋಣ, ಮತ್ತೆ ಅವರದ ಆರೋಗ್ಯ ಪರೀಕ್ಷೆ ಮಾಡೋಣ ಅಂಥೇಳಿ ನೀರು ಕುಡಿಯೋಕ್ಕೆ ಬಂದಾಗ ಅದೇ ಮಾತು, ಪಾನಿ ನೈತಚ್ಛಕ್ಯಂಬಲಾತ್ವಯ, ನಿನ್ನ ಪರಾಕ್ರಮ ಇಲ್ಲಿ ನಡೆಯಲಿಕ್ಕಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅದು ಬಿಟ್ಟು ಧನುಸ್ಸು ಬಾಣ ಹಿಡಿದುಕೊಂಡು ಮಹಾವೀರ ಅಂತ ನೀನು ಪ್ರವರ್ತಿಸಬೇಡ. ಆಗ ಅರ್ಜುನ ಹೇಳ್ತಾನೆ, ಹಾಗೆಲ್ಲ ಮಾತಾಡಬೇಡ, ಯಾವುದು ಬಾಣಿ ವಿನಿರ್ಭಿನ್ನ ಪುನರ್ನೈವ ಮದಿಶು, ಇಂಥ ಮಾತು ನನ್ನ ಮುಂದೆ ಆಡಬೇಡ. ನಾನು ಪ್ರಯೋಗ ಮಾಡಿದರೆ ಮತ್ತೆ ನಿನಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಪ್ರಾಣವೇ ಉಳಿಲಿಕ್ಕಿಲ್ಲ, ಹಾಗೆಲ್ಲ ಮಾತಾಡಬೇಡ, ನಮ್ಮನ್ನು ತಡೆಬೇಡ ಅಂತ ಅರ್ಜುನ ಉತ್ತರ ಕೊಟ್ಟಾಗ ಎಷ್ಟು ಹೇಳ್ತಾ ಇದ್ದಾನೆ ಅವನು.
ಆ ಮಾತಿಗೆ ಬೆಲೆ ಕೊಡದೆ ಅರ್ಜುನ ತನ್ನ ಬಾಣವನ್ನೇ ಪ್ರಯೋಗ ಮಾಡಿದ. ಎಲ್ಲಿಂದ ಶಬ್ದ ಕೇಳಿದೆ ಆ ಶಬ್ದಕ್ಕೆ ಅನುಗುಣವಾಗಿ ಬಾಣ ಪ್ರಯೋಗ ಮಾಡಿದ. ಶಬ್ದ ಕೇಳಿದ ಸ್ಥಳಕ್ಕೆ ಅನುಗುಣವಾಗಿ ದಶರಥ ಆ ಶಬ್ದ ಕೇಳಿ ಆ ವೈಶ್ಯ ಋಷಿಯ ಮಗನಿಗೆ ಬಾಣ ಬಿಟ್ಟಂತೆ ಅರ್ಜುನನು ಕೂಡ ಶಬ್ದ ಕೇಳಿ ಅದಕ್ಕೆ ಸರಿಯಾಗಿ ಗುಣಿ ಇಟ್ಟು ಬಾಣ ಬಿಟ್ಟ. ಅರ್ಜುನನ ಬಾಣ ಫಲಕಾರಿಯಾಗಲಿಲ್ಲ. ಎಲ್ಲ ಕಡೆ ಇಂಥ ಸಾಮರ್ಥ್ಯ ತೋರಿಸಿದ ಅರ್ಜುನನಿಗೆ ಅಲ್ಲಿ ಎಷ್ಟು ಬಾಣ ಪ್ರಯೋಗ ಮಾಡಿದರೂ ಯಕ್ಷನಿಗೆ ಅದು ಮುಟ್ಟಲೇ ಇಲ್ಲ. ಕಿಮ್ಮಿಘಾತೇನ ತೇ ಪಾರ್ಥ, ಏನೇನು ಬಾಣ ಪ್ರಯೋಗ ಮಾಡಬೇಡ, ಎಲ್ಲ ಫಲಕಾರಿ ಆಗುವುದಿಲ್ಲ, ನೀವು ಮೊದಲು ಪ್ರಶ್ನೆಗೆ ಉತ್ತರ ಕೊಡು ಎಂಬುದಾಗಿ ಹೇಳಿದಾಗ ಅರ್ಜುನನಿಗೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಮನಸ್ಸಿಲ್ಲ. ಈ ಆಯಾಸ ಆಗಿದೆ, ಈ ಶ್ರಮ, ಈ ಪ್ರಶ್ನೆ ಉತ್ತರ ಯಾರಿಗಿದು ಬೇಕು ಅಂಥೇಳಿ ನೀರು ಕುಡಿಯಲಿಕ್ಕೆ ಹೋದ. ಆಗ ಅವನು ಬಿದ್ದ, ಅರ್ಜುನನು ಬಿದ್ದ. ಆಗ ಧರ್ಮರಾಜನಿಗೆ ಬಹಳ ಭಯ ಆಯಿತು. 3 ಮಂದಿ ಹೋದವರು ಬಂದಿಲ್ಲ. ಭೀಮಸೇನನ್ನೇ ಕಳಿಸಿದ. ಭೀಮಸೇನ ಬಂದ, ಎಲ್ಲ ನೋಡಿದ. ಅವನು ನೀರು ಕುಡಿಯಲಿಕ್ಕೆ ಹೋದ. ಅವನಿಗೆಲ್ಲ ಗೊತ್ತು ಭೀಮಸೇನ ವ್ಯಕ್ತಿತ್ವ ಬೇರೆ. ಪ್ರಶ್ನೆ ಅವನಿಗಿದೆ, ನೀರು ಕೊಡಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದು. ಭೀಮಸೇನ ಬಗ್ಗೆ ಈ ಹಿಂದೆ ನಾವು ಹೇಳಿದ್ದೇವೆ. ಅವನು ತನ್ನ ಜೀವನಕ್ಕೋಸ್ಕರ ಜ್ಞಾನವನ್ನು, ವಿದ್ಯೆಯನ್ನು ಉಪಯೋಗಿಸಲು ತಯಾರಿಲ್ಲ. ತನ್ನ ವಿದ್ಯೆ ಮತ್ತೊಬ್ಬರಿಗೆ ಉಪದೇಶಕ್ಕೋಸ್ಕರ ಹೊರತು ವಿದ್ಯೆ ಉಪಜೀವನ, ತನ್ನ ಬದುಕಿಗಾಗಿ ವಿದ್ಯೆಯನ್ನು, ತನ್ನ ಜ್ಞಾನವನ್ನು ಉಪಯೋಗಿಸಲು ಭೀಮಸಿದ್ಧನಿಲ್ಲ. ಇದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಭೀಮಸೇನ ಪ್ರಶ್ನೆ ಉತ್ತರ ಕೊಡಬಲ್ಲ, ಆ ಸಾಮರ್ಥ್ಯವೂ ಉಂಟು ಮತ್ತು ಆ ಸಮಯವೂ ಉಂಟು, ಆ ಪ್ರಜ್ಞೆಯೂ ಉಂಟು. ಆದರೆ ಅವನು ಒಂದು ರೀತಿಯಿಂದ ಇದೊಂದು ಪರೀಕ್ಷೆ ನಡೀಬೇಕು. ಧರ್ಮರಾಜನ ಒಂದು ವಿಶಿಷ್ಟತೆ ಗೊತ್ತಾಗಬೇಕು. ಧರ್ಮರಾಜನ ಮೇಲಿನ ಅಭಿಮಾನ, ತಾನು ಪ್ರಶ್ನೆಗೆ ಉತ್ತರ ಕೊಟ್ಟು ತಾನು ಬದುಕಲು ಆ ವಿದ್ಯೆಯನ್ನು ಉಪಯೋಗಿಸಲಾರೆ. ಇವತ್ತೆಲ್ಲ ನಮ್ಮ ಶಿಕ್ಷಣ ಜೀವನಕ್ಕಾಗಿ, ಕಲಿಯುವುದು ಯಾಕೆ? ದೊಡ್ಡ ಪಗಾರ ಸಂಬಳ ಪಡೆಯಬೇಕು, ಬೇರೆ ಕಾರ್ಖಾನೆಗಳಲ್ಲಿಯೂ ಕೆಲಸ ಆಗ್ಬೋದು, ಅಥವಾ ವಿದ್ಯಾಸಂಸ್ಥೆಯಲ್ಲಿ ಆಗ್ಬೋದು. ಎಲ್ಲಿಯಾದರೂ ವಿದ್ಯೆ ಎಂಬುದು ಉಪಜೀವನಕ್ಕೋಸ್ಕರ. ಈಗಿನ ಸ್ಥಿತಿ ಎಲ್ಲ ಕಲಿಯುವುದು ಯಾಕೆ? ಒಂದು ಸರ್ಕಾರಿ ನೌಕರಿಯೋ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉದ್ಯೋಗವೋ, ಉದ್ಯೋಗಕ್ಕಾಗಿ, ಹಣಕ್ಕಾಗಿ ವಿದ್ಯೆ. ಆದರೆ ಶಾಸ್ತ್ರ ಪ್ರಕಾರ ವಿದ್ಯೆ ಎಂಬುದು ಬದುಕಿಗಾಗಿ ಅಲ್ಲ, ಅದು ವ್ಯಕ್ತಿತ್ವ ವಿಕಾಸಕ್ಕಾಗಿ, ಹೆಚ್ಚು ಜ್ಞಾನ ಪಡೆಯಲಿಕ್ಕೆ, ವ್ಯಕ್ತಿತ್ವ ಬೆಳೆಸಲಿಕ್ಕೆ, ಮತ್ತೊಬ್ಬರಿಗೆ ಉಪದೇಶ ಕೊಡಲಿಕ್ಕೆ, ಹೊರತು ಹಣ ಸಂಪಾದಿಸಲಿಕ್ಕೆ ಅಲ್ಲ, ಬದುಕಲಿಕ್ಕೆ ಅಲ್ಲ. ಇದು ನಮ್ಮ ಭಾರತದ ಸಂಸ್ಕೃತಿ. ಋಷಿ ಮುನಿಗಳು ಎಲ್ಲರಿಗೂ ಪಾಠ ಹೇಳ್ತಾ ಇದ್ದರು. ಅವರಾಗಿ ಗುರುದಕ್ಷಿಣೆ ಕೊಟ್ಟರೆ ಸ್ವೀಕಾರ ಮಾಡ್ತಾಯಿದ್ರು. ಇಷ್ಟು ಕೊಡಬೇಕು ಅಂತ ನಿರ್ಬಂಧ ಮಾಡುತ್ತಲೇ ಇರಲಿಲ್ಲ. ಋಷಿ ಆಶ್ರಮದಲ್ಲಿ 100 ಮಂದಿ ರಾಜಕುಮಾರರು ಅವರು ಬಂದರು. ಬೇಕಾದಷ್ಟು ಸಂಪತ್ತು ಕೊಡುವ ಶಕ್ತಿ ಇದ್ದರು. ಇವರು ಯಾವುದನ್ನು ಅಪೇಕ್ಷೆ ಮಾಡ್ತಾ ಇರಲಿಲ್ಲ. ವಿದ್ಯೆ ಬದುಕಿಗೋಸ್ಕರ ಅಲ್ಲ, ಅದು ಮತ್ತೊಬ್ಬರಿಗೆ ಉಪದೇಶ ಕೊಡಲಿಕ್ಕೆ, ತನ್ನ ವಿಕಾಸಕ್ಕೆ. ಈ ತತ್ವ ಅಷ್ಟು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡುವ ಭೀಮಸೇನ ಮಾತ್ರ. ಅವನು ತನ್ನ ಆ ಎಲ್ಲ ಪ್ರಶ್ನೆಗೆ ಉತ್ತರಗಳು ಶಕ್ತಿ ಇದ್ದರೂ ಕೂಡ ಅದನ್ನು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ತಾನು ನೀರು ಕೊಡಲಿಕ್ಕೆ ಮುಂದುವರಿದ. ತಾನು ಹೆಚ್ಚಿನ ಶಕ್ತಿಗೆ ಗೌರವ ಕೊಟ್ಟ. ಅವನು ಬಿದ್ದ. ಅವನಿಗಂಥ ವಾಯುದೇವನಿಗೆ, ಮುಖ್ಯ ಪ್ರಾಣಿಗೆ ಅಂಥ ದೌರ್ಬಲ್ಯ ಇಲ್ಲ. ಆದರೆ ಅದೊಂಥರದ ಎಲ್ಲದಂತೆ ತಾನು ಕೂಡ ನಟನೆ ಮಾಡಿದ, ಬಿದ್ದ. ಅಲ್ಲಿ ಮುಖ್ಯ ತೋರಿಸಿದ ಸಂದೇಶ, ವಿದ್ಯೆಯನ್ನು ತಾನು ಬದುಕುವುದಕ್ಕೋಸ್ಕರ ಉಪಯೋಗ ಮಾಡುವುದಿಲ್ಲ ಎಂಬುದು ಭೀಮಸೇನ ಕೊಟ್ಟ ದೊಡ್ಡ ಸಂದೇಶ. ಅವನು ತಡೆಯಬಹುದು, ಬೀಳದೇ ಇರಬಹುದಿತ್ತು. ಆದರೂ ಮುಂದೆ ಆ ಪ್ರಶ್ನೋತ್ತರ ನಡೆಯಬೇಕು. ಅದರಿಂದ ಜನರಿಗೆ ನಮ್ಮ ಜೀವನಕ್ಕೆ ಬೇಕಾದ ಒಳ್ಳೆಯ ಪ್ರಶ್ನೋತ್ತರ ಅಲ್ಲಿ ಅಡಗಿದೆ. ಯಕ್ಷನ ಪ್ರಶ್ನೆ, ಧರ್ಮರಾಜನ ಉತ್ತರ. ಅದು ಮಹಾಭಾರತದಲ್ಲಿ ಅತ್ಯಂತ ಮಹತ್ವದ ಒಂದು ಘಟ್ಟ. ನಮ್ಮ ಜೀವನಕ್ಕೆ ಬೇಕಾದ ಏನೇನು ಸಂಗತಿಗಳು ಬೇಕೋ ಅದೆಲ್ಲ ಯಕ್ಷನ ಪ್ರಶ್ನೆ, ಧರ್ಮರಾಜ ಕೊಟ್ಟ ಉತ್ತರ. ಅದರಿಂದ ನಾವು ಕಲಿಯಬೇಕಾದ ಅಂಶ ಬೇಕಾದಷ್ಟು ಉಂಟು. ಆ ಪ್ರಶ್ನೋತ್ತರ ನಡೆಯಬೇಕು. ಅದರ ಲಾಭ ಮುಂದಿನ ಜನಾಂಗಕ್ಕೆ ದೊರೆಯಬೇಕು. ತಾನು ಮಾತ್ರ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ.
ಕೊಟ್ಟರೆ ಜೀವನಕ್ಕೋಸ್ಕರ ತಾನು ಉತ್ತರ ಕೊಟ್ಟೆ ಅಂತ. ಈ ಅಪವಾದ ಬೇಡ, ಈ ಧರ್ಮಲೋಪ ಬೇಡ. ತಾನೂ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಮುಂದೆ ಧರ್ಮರಾಜ ಬರಬೇಕು, ಚರ್ಚೆ ನಡೆಯಬೇಕು, ಅದಕ್ಕೋಸ್ಕರ ತಾನು ಬಿದ್ದಂತೆ ನಟಿಸಿದ. ಅವನಿಗೆ ಇದರಿಂದ ಈ ಒಂದು ಯಕ್ಷನಿಂದ ಯಾವ ಆಘಾತವಾಗಲಿಕ್ಕೂ ಸಾಧ್ಯವಿಲ್ಲ. ಅವನು ಸ್ವಯಂ ಶಕ್ತಿ ಭೀಮಸೇನಿಗೆ ಉಂಟು. ಅವನು ಮುಖ್ಯ ಪ್ರಾಣನ ಅವತಾರ. ಅವನಿಗೆ ಪ್ರಾಣಕ್ಕೆ ಯಾವ ಥರದ ಭಯ ಬರಲಿಕ್ಕೆ ಸಾಧ್ಯವಿಲ್ಲ. ಅವನೇ ಮುಖ್ಯ ಪ್ರಾಣ, ಸ್ವಯಂ ಪ್ರಾಣ, ಎಲ್ಲರಿಗೂ ಜೀವ ಕೊಡುವವನು. ಅವನ ಜೀವನೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಈ ಪ್ರಶ್ನೋತ್ತರ ಮುಂದೆ ನಡೆಯಬೇಕು, ಅದರಿಂದ ಲೋಕಕ್ಕೆ ವಿಶೇಷವಾದ ಜ್ಞಾನ ಸಂದೇಶ ದೊರೆಯಬೇಕು. ಅದಕ್ಕೋಸ್ಕರ ಭೀಮಸೇನನು ಕೂಡ ಬಿದ್ದ. ಯಾರೂ ಬರಲಿಲ್ಲ. ಧರ್ಮರಾಜ ಭಾರಿ ಗಾಬರಿಯಾದ. ಬಂದು ನೋಡ್ತಾನೆ, ಎಲ್ಲರೂ ಬಿದ್ದಿದ್ದಾರೆ. ಈ ಎಲ್ಲ ಭಾರೀ ದುಃಖ ಆಗ್ತಾಯಿದೆ. ಯಾವ ಭೀಮ ಅರ್ಜುನ ನಮ್ಮ ಮುಂದಿನ ಎಲ್ಲ ಕಾರ್ಯಕ್ಕೆ ಅವರೇ ಮೂಲಾಧಾರ, ಅವರೇ ಈಗ ಸತ್ತವರೆಂದು ಬಿದ್ದಿದ್ದಾರೆ. ಏನು ಈ ನೀರಲ್ಲಿ ವಿಷ ಉಂಟೋ? ವಿಷದ ಛಾಯೆ ಅವರ ಮುಖದಲ್ಲಿ ಕಂಡು ಬರ್ತಾ ಇಲ್ಲ. ವಿಷ ಕುಡಿದರೆ ಮುಖ ಹೇಗಾಗಬೇಕು ಹಾಗಿಲ್ಲ. ನೀರಲ್ಲಿ ವಿಷ ಇಲ್ಲ. ಯಾಕೆ ಇವರು ಬಿದ್ದರು? ಏನಾಯಿತು? ಇದೇ ಚಿಂತೆಯಲ್ಲಿ ಧರ್ಮರಾಜ ಆಲೋಚನೆ ಮಾಡ್ತಾ ಇದ್ದಾನೆ. ಆಗ ಇದೇ ಮಾತು, ಅಹಂಬಕಃ ಶೈವನ ಮತ್ಸ್ಯಭಕ್ಷ್ಯ ನೀತಾಮಯ ನಿನ್ನ ತಮ್ಮಂದಿರೆಲ್ಲ ಬಿದ್ದಿದ್ದಾರೆ ನನ್ನಿಂದಾಗಿ. ನೀವು ಐದನೇವ, ನಿನಗೂ ಇದೇ ದಾರಿಯಲ್ಲಿ ಬೀಳಬೇಕು ಅಂತುಂಟು. ನನ್ನ ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ 4 ಜನ ಏನಾಗಿದೋ ಅದೇ ಗತಿ ನಿನಗೆ, ನೀನು ಕೂಡ ಬೀಳಬೇಕು, ನಿನ್ನ ಜೀವನಕ್ಕೂ ಸಂಚಕಾರ ಎಂಬುದಾಗಿ ಬಕ ಪಕ್ಷಿ ತಾನು ಬಕ, ನಾನು ಈ ನೀರಲ್ಲಿದ್ದವನು, ಇದು ನನ್ನ ಅಧಿಕಾರ ಒಳಪಟ್ಟದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲದೆ ಹೋದರೆ 4 ಮಂದಿಗೆ ಏನಾಗಿದೋ ಅದೇ ಸ್ಥಿತಿ ನಿನಗೂ ಆಗ್ತದೆ ಅಂತ. ಮಾತಾತ ನೀನು ಅಂತಹ ಸಾಹಸಕ್ಕೆ ಇಳಿಯಬೇಡ ಅಂತ. ಅದಕ್ಕೆ ಧರ್ಮರಾಜ ಕೇಳ್ತಾನೆ, ನೀನು ಯಾರಪ್ಪ, ಯಾವ ದೇವತೆ? ಪರೀಕ್ಷಾಮಿ ಕೋ ಭಗವಾನ್ ದೇವ. ಇದೇನು ಶಕುನಿಯ ಕುತಂತ್ರವೋ? ಇಲ್ಲಿ ಬಂದು ಇಂಥದ್ದೆಲ್ಲ ವ್ಯವಹಾರ, ಶಕುನಿಯದ್ದೇನಾದರೂ ಕುತಂತ್ರ ಅಂತ ಅವನಿಗೆ ಸಂಶಯ ಬಂದು. 4 ಪರ್ವತಗಳು, ಬೆಟ್ಟಗಳಿದೆ. ಈ ಭೀಮ, ಅರ್ಜುನ, ನಕುಲ, ಸಹದೇವ ಇವರು 4 ಪರ್ವತಃ, 4 ಬೆಟ್ಟಗಳು. ಯಾರಿಂದಲೂ ಇವರು ಬೀಳುವಂಥವರಲ್ಲ, ಇಂತಹ ಮಹಾಪರಾಕ್ರಮಿಗಳು. ಇವಂಥ ಮಹಾ ತೇಜಸ್ವಿಗಳನ್ನು ನೀನು ಹೇಗೆ ಬೀಳುವಂತೆ ಮಾಡಿದಿ? ಅತೀವತೆಯ ಮಹತ್ಕರ್ಮ ಕೃತಂ, ಮಹಾಬಲಿಷ್ಠ ನೀನು. ಏನು ಶಕುನಿಯ ಕುತಂತ್ರವು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ 4 ಮಹಾವೀರರು ಹೇಗೆ ಬಿದ್ದಿದ್ದಾರೆ? ನಿನ್ನಂಥ ಬಕಪಕ್ಷಿಯ ಮುಂದೆ ಬಿದ್ದದ್ದು ಹೇಗೆ? ಏನಾದರೂ ಇದರಲ್ಲಿ ಹಿಂದೆ ಕುತಂತ್ರ ಅಡಗಿದೆಯೋ? ವಿಷಗೈರನು ಮಹಾಯುದ್ಧೆ ಕೃತನ್, ಎಷ್ಟೇ ದೊಡ್ಡ ಯುದ್ಧ ಆಗಲಿ ಎಲ್ಲರನ್ನೂ ಎದುರಿಸುವ ಶಕ್ತಿ ಅವರಿಗುಂಟು. ಕೃತಂತೆಯ ಅದ್ಭುತ ಕಾರ್ಯ ಮಾಡಿದೆಯಪ್ಪ. ನತೇ ಜಾನಾಮಿ ಕಾರ್ಯ, ಏನು ಮಾಡಿದೆ, ಏನು ತಂತ್ರಗಾರಿಕೆ ಮಾಡಿದೆ, ಏನು ಚಮತ್ಕಾರ ಮಾಡಿದೆ, ಅರ್ಥವೇ ಆಗ್ತಾಯಿದೆ. ನೀನು ಯಾರು? ಕೌತೂಹಲಂ ಮಹಾಜಾತಂ, ಭಾರಿ ಕೌತೂಹಲ, ಸಾಧು ಭಯವೂ ಆಗ್ತಾಯಿದೆ, ಕುತೂಹಲವೂ ಆಗ್ತಾಯಿದೆ. ಮನಸ್ಸು ಅತ್ಯಂತ ಉದ್ದೀನವಾಗಿದೆ. ನನಗೆ ತಲೆ ನೋವಾಗಿಬಿಟ್ಟಿದೆ, ಮೈಯಲ್ಲಿ ಜ್ವರ ಬಂದಂತಾಗಿದೆ. ಪೃಚ್ಛಾಮಿ ಭಗವನ್ ತಸ್ಮಾತ್ ಕೋ ಭವಾನ್, ನೀನು ಯಾರಪ್ಪ, ಯಾವ ದೇವತೆ, ಇಷ್ಟು ಶಕ್ತಿ ನಿನಗೆ ಹೇಗೆ ಬಂತು ಅಂತ ಧರ್ಮರಾಜ ಭಯ ವಿಹ್ವಲನಾಗಿ ಕುತೂಹಲದಿಂದ ಪ್ರಶ್ನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಬಕಪಕ್ಷಿಯಲ್ಲ, ಯಕ್ಷ, ಮೈ ಇವರನ್ನೆಲ್ಲ ನಾನು ಬೀಳುವಂತೆ ಮಾಡಿದ್ದೇನೆ. ಆಗ ಧರ್ಮರಾಜ ಬಹಳ ದುಃಖಿತನಾದ. ಮುಂದೇನು ಮಾಡೋದು ಅಂತ. ಏನು ಭಯಪಡಬೇಡ, ನಾನು ಬೇಡ ಅಂತ ಹೇಳಿದರೂ ನನ್ನ ಮಾತನ್ನು ಅತಿಕ್ರಮಿಸಿ ಕುಡಿದಿದ್ದಾನೆ. ಈಗ ಸ್ಥಿತಿ ಬಂತು, ನನಗೆ ಭಯಪಡಬೇಡ, ಪ್ರಶ್ನೆಗೆ ಉತ್ತರಗಳು ಎಲ್ಲ ಭಯ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ನನಗೆ ನೀರಿನ ಅಪೇಕ್ಷೆ ನನಗೇನಿಲ್ಲ. ನಿನ್ನ ಸುತ್ತು ಅಂತಾದರೆ ಇನ್ನು ಒಪ್ಪಿಗೆ ಇಲ್ಲದೆ ನಾನೇ ನೀರು ಕುಡಿಯುವುದಿಲ್ಲ. ಆದರೆ ನಿನ್ನ ಪ್ರಶ್ನೆಗೆ ನನ್ನ ಶಕ್ತಿ ಅನುಸಾರ ಉತ್ತರ ಕೊಡ್ತೇನೆ. ಯಥಾ ಪ್ರಜ್ಞಂದು ತೇ ಪ್ರಶ್ನ ಪ್ರತಿವತ್ಸ, ನೀನು ನನ್ನ ಬುದ್ಧಿಶಕ್ತಿಗೆ ಅನುಸಾರವಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೇನೆ. ನಿನ್ನ ಹಕ್ಕಿನ ನೀರು ನನಗೆ ಬೇಕಾಗಿಲ್ಲ, ನೀರನ್ನು ತ್ಯಾಗ ಮಾಡಲಿಕ್ಕೂ ತಯಾರಿದ್ದೇನೆ. ಅದೇ ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಉತ್ತರ ಕೊಡ್ತೇನೆ.
ನನ್ನ ಶಕ್ತಿ ಅನುಸಾರವಾಗಿ ಉತ್ತರ ಕೊಡ್ತೇನೆ ಅಂತ ವಿನಮ್ರತೆಯಿಂದ ಧರ್ಮರಾಜ ಆಹ್ವಾನ ಕೊಡ್ತಾನೆ. ಪ್ರಶ್ನೆ ಆಗ ಕೇಳ್ತಾನೆ, ಒಂದೊಂದೇ ಪ್ರಶ್ನೆ. ಕಿಂಚಿತ್ ಆದಿತ್ಯಂ ಉನ್ನಯತಿ ಕೇಚ ತಸ್ಯ ಅಭಿತಶ್ಚರಾ ಕಶ್ಚೀನಂ ಅಸ್ತಮನಯತಿ ಕಸ್ಮಿಂಚ ಪ್ರತಿಷ್ಠಿತಿ. ಸೂರ್ಯ ದಿನ ಬೆಳಗ್ಗೆಯಿಂದ ಮೇಲೆ ಬರ್ತಾನೆ. ಈ ಸೂರ್ಯ ಈ ಮೇಲಕ್ಕೆ ಬರುವುದು ಯಾರು? ಬರೀ ಆಕಾಶ, ಯಾವುದೇ ವಸ್ತು ಬೀಳಬೇಕು ಕೆಳಗೆ. ಆದರೆ ಸೂರ್ಯ ಆಕಾಶದಿಂದ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಇದು ಬಹಳ ಆಶ್ಚರ್ಯ. ಕಿಂಚಿತ್ ಆದಿತ್ಯ ಮುನ್ನೈತಿ, ಆದಿತ್ಯನನ್ನು ಮೇಲಕ್ಕೆ ಏರಿಸುವ ಶಕ್ತಿ ಯಾವುದು? ಆದಿತ್ಯನ ಸುತ್ತಲೂ ಯಾರೆಲ್ಲ ಇದ್ದಾರೆ? ಮೇಲಕ್ಕೆ ಬರ್ತಾನೆ, ಅಸ್ತಮಾನವೂ ಆಗ್ತಾನೆ. ಅದು ಯಾರಿಂದಾಗಿ? ಉದಯ ಆಗಿ ಅವನ ಮೇಲಕ್ಕೆ ತರುವವನು ಯಾರು? ಅಸ್ತಮಾನ ಆಗಲಿಕ್ಕೆ ಯಾರು ಕಾರಣ? ಅವನಿಗೆ ಆಧಾರ ಯಾರು? ಆ ಸೂರ್ಯನಿಗೆ ಆಧಾರ ವಸ್ತು ಯಾವುದು? ಏನು ಉತ್ತರ ಕೊಡಬೇಕು? ಧರ್ಮರಾಜ ಹೇಳ್ತಾನೆ, ಭಗವಂತನೇ ಪರಂಬ್ರಹ್ಮನೇ, ಅವನದ್ದೇ ಸಂಕಲ್ಪ. ಈ ಜಗತ್ತಿನ ಎಲ್ಲ ವ್ಯವಹಾರಕ್ಕೆ ಅವನೇ ಕಾರಣ. ಈ ಸೂರ್ಯ ಸಕಾಲದಲ್ಲಿ ಮೇಲಕ್ಕೆ ಬಾರದೇ ಇದ್ದರೆ ಜಗತ್ತಿನ ಸ್ಥಿತಿ ಏನಾಗಿದೆ? ಸೂರ್ಯ ಅಸ್ತಾಗದಿದ್ದರೆ ಬದುಕಲಿಕ್ಕೆ ಸಾಧ್ಯ ಉಂಟಾ? ಉದಯ ಆಯಿತು, ಅಸ್ತವೇ ಆಗಲಿಲ್ಲ, ಏನಾಗ್ತಿತ್ತು? ಇದೆಲ್ಲ ಪರಮಾತ್ಮನೇ. ಆ ಸೂರ್ಯ ಪ್ರತಿ ದಿವಸ ಸಕಾಲದಲ್ಲಿ ವ್ಯವಸ್ಥಿತವಾಗಿ ಕರ್ಮಬದ್ಧವಾಗಿ ಸೂರ್ಯ ಉದಯ ಆಗುವುದು ಜಗತ್ತಿನ ದೊಡ್ಡ ಆಶ್ಚರ್ಯ. ನಮಗೆ ದಿನ ಸೂರ್ಯ ಉದಯವಾಗ್ತದೆ, ಅಸ್ತವಾಗ್ತದೆ. ಆದರೆ ವಿಚಾರ ಮಾಡುವಾಗ ಇನ್ನು ದೊಡ್ಡ ಜಗತ್ತಿನ ಆಶ್ಚರ್ಯ. ಇಷ್ಟು ಕ್ರಮಬದ್ಧವಾಗಿ ಒಂದು ದಿವಸವೂ ತಪ್ಪದೆ ಆ ಸಮಯಕ್ಕೆ ಸರಿಯಾಗಿ ಸೂರ್ಯನ ಉದಯ ಆಗದಿದ್ದರೆ ನಮ್ಮ ಸ್ಥಿತಿ ಏನಾಗ್ತಿತ್ತು? ಈ ಜಗತ್ತಿನ ಪ್ರಪಂಚದಲ್ಲಿ ಸೂರ್ಯ ಉದಯ, ಸೂರ್ಯಾಸ್ತ, ಇದು ದೊಡ್ಡ ಒಂದು ಆಶ್ಚರ್ಯದ ಸಂಗತಿ. ಬ್ರಹ್ಮ ಆದಿತ್ಯ ಮುನ್ನೈತಿ, ಭಗವಂತನೇ ಲೋಕ ಕಲ್ಯಾಣಕ್ಕೋಸ್ಕರ ಸೂರ್ಯ ಉದಯ ಮೇಲಕ್ಕೆ ಬರುವಂತೆ ಮಾಡ್ತಾನೆ. ಆಮೇಲೆ ಆ ಸೂರ್ಯನ ಸುತ್ತಲೂ ದೇವಿ ಶಕ್ತಿಗಳಿವೆ. ದೇವಾಸ್ತಸ್ಯ ಅಭಿತಶ್ಚರ. ಆ ಸೂರ್ಯನಿಂದಲೇ ಜಗತ್ತಿನ ಎಲ್ಲ ವ್ಯವಹಾರ ನಡೀತದೆ. ಲೋಕಪಾಲಕರಾದ ದೇವತೆಗಳೆಲ್ಲ ಸೂರ್ಯನ ಸುತ್ತಲೂ ಇದ್ದಾರೆ. ಅಸ್ತಮಾನಕ್ಕೆ ನಮ್ಮ ಧರ್ಮ ಕಾರಣ. ಅಸ್ತಮಾನ ಆಗದಿದ್ದರೆ ನಾವು ಯಾರೂ ಉಳಿತಿರಲಿಲ್ಲ, ಯಾವಾಗಲೂ ಸೂರ್ಯನೇ ಇದ್ದೇವೆ. ಧರ್ಮ ಅಸ್ತಮಾನಕ್ಕೆ ಕಾರಣ. ಸೂರ್ಯ ಸತ್ಯ, ಸತ್ಯ ಅಂದರೆ ಪರಮಾತ್ಮ, ಭಗವಂತನೇ ಸತ್ಯ. ಇಡೀ ಜಗತ್ತಿನ ಅಸ್ತಿತ್ವಕ್ಕೆ ಅವನೇ ಕಾರಣ. ಅಸತ್ಯ ಅಂದರೆ ಭಗವಂತ, ಸತ್ಯ ಅಂದರೆ ನಿಯಮ, ಭಗವಂತನ ಮಾಡಿದ ನಿಯಮ. ಆ ನಿಯಮ ಪ್ರಕಾರ ಸೂರ್ಯ ಇದ್ದಾನೆ. ಸತ್ಯೇಚ ಪ್ರತಿಷ್ಠಿತಿ. ಈ ಜಗತ್ತಿನ ಎಲ್ಲ ವ್ಯವಹಾರಕ್ಕೆ ಪರಮಾತ್ಮನೊಂದು ಎಲ್ಲ ಸೂರ್ಯ ಚಂದ್ರ ಭಯಾದಸ್ಯ ಅಗ್ನಿಸ್ತಪತಿ ಗೀತಾಸ್ಮಾತ್ ವಾತಪ್ಪವತಿ. ಗಾಳಿ ಸಂಚರಿಸುವುದು, ಸೂರ್ಯ ಅಸ್ತ ಆಗುವುದು, ಸೂರ್ಯ ಉದಯವಾಗುವುದು, ಎಲ್ಲ ದೇವತೆಗಳು ಪರಮಾತ್ಮನ ನಿಯಮ, ಅವನ ಆದೇಶ, ಅವನು ಮಾಡಿದ ಒಂದು ವ್ಯವಸ್ಥೆ. ಅದಕ್ಕೆ ಸರಿಯಾಗಿ ಎಲ್ಲ ನಡೀತಾ ಇದೆ. ಸತ್ಯ ಅಂದರೆ ಭಗವಂತನು ಮಾಡಿದ ನಿಯಮ, ಅದು ಪರಮಾತ್ಮ, ಅದರಲ್ಲಿ ಸೂರ್ಯ ಇದ್ದಾನೆ. ಇಷ್ಟು ವ್ಯವಸ್ಥಿತವಾಗಿ ಆಗಲಿಕ್ಕೆ ಪರಮಾತ್ಮನು ಈ ಪ್ರಕೃತಿಯ ಮೇಲೆ ಈ ಥರದ ನಿಯಮ ಮಾಡಿದ್ದಾನೆ. ಆ ನಿಯಮಕ್ಕೆ ಅನುಸಾರವಾಗಿ ಎಲ್ಲ ನಡೀತಾ ಇದೆ. ಅದರಿಂದ ಪರಮಾತ್ಮನಿಂದಲೇ ಸೂರ್ಯನ ಉದಯ, ಸೂರ್ಯನ ಆಧಾರ ಪರಮಾತ್ಮನ ಶಕ್ತಿ, ಪರಮಾತ್ಮನ ನಿಯಮ. ಅದಕ್ಕೆ ಸರಿಯಾಗಿ ಲೋಕದ ಕಲ್ಯಾಣಕ್ಕಾಗಿ ಎಲ್ಲ ನಡೀತಾ ಇದೆ. ಧರ್ಮದ ಬಲ, ನಮ್ಮೆಲ್ಲರ ಪುಣ್ಯದ ಬಲದಿಂದಲೇ ಸೂರ್ಯನ ಅಸ್ತ ಆಗ್ತದೆ ಎಂಬುದಾಗಿ ಆ ಪ್ರಶ್ನೆಗೆ ನೇರವಾಗಿ ತಕ್ಷಣ ಧರ್ಮರಾಜ ಉತ್ತರ ಕೊಡ್ತಾ ಇದ್ದಾನೆ. ಕಿಂಚಿದ್ ಆದಿತ್ಯ ಮುನ್ನಯತಿ ಕೇಚ ತಸ್ಯ ಅಭಿತಶ್ಚರಾ ಕಶ್ಚೀನಂ ಅಸ್ತಮನಯತಿ ಕಸ್ಮಿಂಶ್ಚ ಪ್ರತಿಷ್ಠಿತಿ. ಬ್ರಹ್ಮ ಆದಿತ್ಯ ಮುನ್ನಯತಿ, ದೇವಾ ಅಭಿತಶ್ಚರ, ದೇವಿ ಶಕ್ತಿಗಳು ಸುತ್ತಲೂ ಇವೆ. ಧರ್ಮಶ್ಚ ಅಸ್ತಮನಯತಿ ಸತ್ಯೇಚ ಪ್ರತಿಷ್ಠಿತಿ. ಸೂರ್ಯ ಇರುವುದು ಸತ್ಯದ ಆಧಾರದಲ್ಲಿ, ಪರಮಾತ್ಮನ ನಿಯಮದ ಆಧಾರ. ಪರಮಾತ್ಮ ಸತ್ಯ ಸಂಕಲ್ಪ, ಅವನ ಸಂಕಲ್ಪದಂತೆ ಇದ್ದಾನೆ ಸೂರ್ಯ ಎಂಬುದಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ಈ ಅನೇಕ ಪ್ರಶ್ನೆಗಳು ಪ್ರತಿನಿತ್ಯದ ಪ್ರವಚನದಲ್ಲಿ ಯಕ್ಷನ ಪ್ರಶ್ನೆ ಧರ್ಮರಾಜನ ಉತ್ತರ. ಅದರಿಂದ ನಾವೆಲ್ಲ ತಿಳ್ಕೊಳ್ಬೇಕಾದ ಅನೇಕ ಸಂಗತಿಗಳನ್ನು ಮುಂದೆ ಮಹಾಭಾರತದಲ್ಲಿ
ನಿರೂಪಿಸ್ತಾರೆಂಬುದಕ್ಕೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಈ ಕಾರ್ಯಕ್ರಮ ಯಕ್ಷಗಾನದ ಯಕ್ಷ ಶಿಕ್ಷಣ ದಿನ ಕಾರ್ಯಕ್ರಮ ಆಗ್ತಾಯಿದೆ. ಅದರ ಸಮಾರೋಪ ಆದ್ದರಿಂದ ನಾಳೆ ಬಹುಶಃ ಉಪನ್ಯಾಸ ಆಗಲಿಕ್ಕಿಲ್ಲ, ಇದ್ದರೂ ಕೂಡ ಸ್ವಲ್ಪ ಹೊತ್ತು ಉಪನ್ಯಾಸ ಆಗಬಹುದು. ನಾಳೆ ಉಪನ್ಯಾಸ ಅನಿಶ್ಚಿತ, ನಾಳದ್ದಿನಿಂದ ಯಥಾ ಪ್ರಕಾರ ಉಪನ್ಯಾಸ ನಡೆಯಿತು.